ನಾನು ಹೇಳಿದ್ದು ಯಾರಿಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಗೊತ್ತಿಲ್ಲ. ನನಗ್ ಸರಿ ಅನ್ಸಿದೆ. ನಿನ್ನ ತಮ್ಮ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾಗೆ ಇಡೀ ಊರ್ ನೋಡ್ಬೇಕು. ಹಂಗ್ ಮದುವೆ ಮಾಡಿ ತೋರಿಸಿ. ಹರಿ, ಎಲ್ಲಿದ್ಯೋ? ನಿನ್ ಕಣ್ ಮುಂದೆನೆ ಹೊರಟಿದ್ ನೋಡ್ದೆ ಅಲ್ವೇಣ? ಮತ್ತೆ ಇವಾಗ ಎಲ್ಲಿದ್ಯಾ ಅಂತ ಕೇಳಿದ್ರೆ? ಹರಿ, ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನು ಇಲ್ಲ, ಹೇಳೋಣ. ಅಲ್ಲೆಲ್ಲ ಓಕೆ ತಾನೆ? ಹಾ, ಅವರಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆ ಹುಡ್ಗಿ? ಹ್ಞೂ, ಅವ್ರ ಮನೇಲಿ ಎಲ್ರು ನಿನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಅಣ್ಣ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿದೆ ಅಣ್ಣ. ಹೇಗಣ್ಣ ಮಾತಾಡ್ತಾರೆ? ಅಲ್ಲ ಕಣೋ, ಈಗ ತಾನೆ ಚೆನ್ನಾಗಿದ್ದಾರೆ ಅಂತ ಹೇಳ್ದೆ. ಇನ್ನೇ ಸಾಯ್ತಾ ಇದಾರೆ ಅಂತ ಹೇಳಕ್ಕಾಗತ್ತಾ? ಅಯ್ಯೋ, ಯಾಕೋ ಹಾಗೆಲ್ಲ ಮಾತಾಡ್ತಿದ್ಯಾ? ಪರವಾಗಿಲ್ಲ ಅಣ್ಣ, ಹುಷಾರಾಗ್ತಿದ್ದಾರೆ. ನೀನ್ ಅವ್ರು ನೋಡಿದ್ಯಾ? ಹಾ. ಚಂದನ ಅವ್ರು ನೋಡಿದ್ಲಾ? ಅಣ್ಣ ಏನಣ್ಣ ಬೇಕು ನಿನ್ಗೆ? ಯಾಕಣ್ಣ ಇಷ್ಟೊಂದು ಕ್ವಶನ್ ಮಾಡ್ತಿದ್ಯಾ? ಹಾಗಲ್ಲ ಕಣೋ, ಅಲ್ಲಿ ನೋಡಿ ಮಾತಾಡ್ಸಾಗಿದ್ರೆ ಬೇಗ ಮನೆಗೆ ಬಂದ್ಬಿಡು. ಮೊದ್ಲೇ ಅಲ್ಲಿರೋರ್ಗೆ ನಿನ್ನ ಕಂಡ್ರೆ ಆಗಲ್ಲ. ಆಯ್ತು, ಬರ್ತೀನಿ. ಚಂದನನ್ನು ಜೊತೆ ಕರ್ಕೊಂಡ್ ಬರ್ತೀಯ ತಾನೆ? ಅವ್ರೊಬ್ರನ್ನ ಅಲ್ಲಿ ಬಿಟ್ಟು ಬರ್ಬೇಡ ಹರಿ. ಅದು ಅವ್ರಪ್ಪಂಗೆ ಹುಷಾರಿಲ್ಲ, ಹುಷಾರಾಗೋವರೆಗೂ ಮಗಳು ಇಲ್ಲೇ ಇರ್ಲಿ ಅಂತ ಅವ್ರ ಮನೆಯವ್ರು ಏನಾದ್ರು ಹೇಳ್ಬೋದು. ಹಾಗಂತ ನೀನೊಬ್ನೇ ಬಂದ್ಬಿಡ್ಬೇಡ ಹರಿ. ಅವ್ರು ಹೇಳ್ತಿದ್ರೆ ಅವ್ರಿಗೆ ಸಮಾಧಾನ ಮಾಡು. ಬೇಕಾದ್ರೆ ಇನ್ನೊಂದ್ಸತಿ ಹೋಗಿ ನೋಡ್ಕೊಂಡ್ ಬಂದ್ರಾಯ್ತು. ಆದ್ರೆ ನೀನ್ ಮಾತ್ರ ಚಂದನನ್ನ ಅಲ್ಲೇ ಬಿಟ್ಟು ಒಬ್ನೇ ಬರಕ್ ಹೋಗ್ಬೇಡ ಹರಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊದ್ಲೇ ಅವ್ರ ಮನೆಯವ್ರಿಗೆ ಮದುವೆ ಇಷ್ಟ ಇಲ್ಲ. ಅಲ್ಲೇ ಇದ್ರೆ ಅವ್ರ ಮನೆಯವರೆಲ್ಲ ಚಂದನನ್ ಮನ್ಸು ಬದಲಾಯಿಸ್ಬಿಟ್ರೆ? ಆಯ್ತು. ಇಲ್ಲಂತೂ ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಿದ್ದಾರೆ ಕಣೋ. ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಣ್ಣ ಕರಿತಾ ಇದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಹುಷಾರು. ಹಾ ಹರಿ, ಇಬ್ರು ಬೇಗ ಮನೆಗೆ ಬನ್ನಿ. ಮೂತಿ ಸುಟ್ಮೇಲೆ ಕೋತಿ ತರ ಕೂತ್ರೆ ಏನರ್ಥ? ಎಲ್ಲ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ಯೋ, ಏನಯ್ಯ ನಿಂದು? ಕಂಡಿ ಸುಮ್ನಿರು. ಅಪ್ಪ, ಏನ್ ನಡೆದಿದೆ ಅಂತ ಗೊತ್ತಾಯ್ತಾ? ಊರ್ಗೆ ಗೊತ್ತಿರೋದು ಊರ್ ಸುತ್ತು ಈ ವಯಂಕಿವಿಗೆ ಬೀಳ್ದೆ ಇರುತ್ತಾ? ಹಾ, ಕರೆಕ್ಟ್ ಆಗಿ ಹೇಳಿದೆ ನೋಡು. ಯೋ, ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ನೋಡೋಣ. ಸತ್ತ ಜಾಗದಲ್ಲೇ ಭತ್ತ ಬೆಳೆಸೋ ಬುದ್ಧಿ ಅಣ್ಣ ಇವಂದು. ಅಪ್ಪ, ನೀವ್ ಒಳಗೆ ಹೋಗಿ. ಮುತ್ತು, ನಿನ್ ತಮ್ಮನ ಹೆಂಡತಿ ಎಲ್ಲೋದ್ಲ? ಅದು ಸುಮ್ನಿರೋಣ ನೀನು. ಇಂತೊಂದ್ ಮುಂದೆ ಹೇಳೋದು, ಕೋಣನ್ ಮುಂದೆ ಆಡೋದು ಎರಡೂ ಒಂದೇ. ಸರಿಯಾಗಿ ಹೇಳ್ದಿದ್ರೆ ಯಾರ ಮುಂದೆ ಹಾಡಿದ್ರು ಒಳ್ಳೆ ಹಾಡು ಕೆಟ್ಟ ಹಾಡಾಗೆ ಕೇಳಿಸುತ್ತೆ. ಅದೇನ್ ವಿಷಯ ಅಂತ ಹೇಳಿ. ಚಂದನ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಯಾವಾಗ್ಲಿಂದ? ಇಲ್ಲಿಗೆ ಬಂದ ಮೇಲೆ ಬರೋಕ್ ಮುಂಚೆನಾ? ಬಂದ್ಮೇಲೆ ನಮ್ಮ ಹರಿನ್ ಮದ್ವೆ ಆಗಿದ್ದಕ್ಕೆ ನನ್ ಸತ್ರು ನಿನ್ ಮುಖ ನೋಡಲ್ಲ ಅಂತ ಅವ್ರಪ್ಪ ಹೇಳಿದ್ರಂತೆ. ಓಹೋ, ಅಪ್ಪ ಸತ್ರು ಪರವಾಗಿಲ್ಲ ಅಂತ ನಿನ್ ತಮ್ಮನ ಜೊತೆ ಓಡ್ ಬಂದ ಅವಳು? ಹೇಳ್ದೆ ಅಣ್ಣ, ಬೇಕಿತ್ತ ಇದು? ಈ ವಯಂಗ್ ಅರ್ಥ ಮಾಡ್ಸೋದು, ಕಲ್ಲಿಗೆ ಸೋಪ್ ಪೂಜೋದು ಎರಡೂ ಒಂದೇ. ಏನಪ್ಪ, ಊರವರೆಲ್ಲ ಮಾತಾಡಿದ್ ಸಾಲ್ದ, ನೀವು ಹಾಗೆ ಮಾತಾಡ್ಬೇಕಾ? ವಾಪಸ್ ಬರ್ತಾಳೆ ತಾನೆ? ಹಾ, ಅವಳು ಬರ್ತಿದ್ದ ಹಾಗೆ ಜಾಮ್ ಜೂಮ್ ಅಂತ ಅವ್ರ ಮದುವೆ ಮಾಡ್ಬಿಡಿ. ಅಲ್ಲಪ್ಪ, ಆಗ್ಲೇ ತಾಳಿ ಕಟ್ಟಾಗಿದೆ, ಮತ್ತಿನ್ನೊಂದ್ಸಲ ಮದ್ವೆ ಅಂದ್ರೆ? ಏಯ್, ಸ್ಟೇಷನ್ ಅಲ್ಲಿ ತಾಳಿ ಕಟ್ಟೋದು ಸಾಲದು, ಊರ್ ಜನಕ್ಕೆ ಮುಖ ಕೊಡ್ದಂಗ ಆಗ್ಬೇಕು.
ಬಂದಿರೋ ಮಹಾಲಕ್ಷ್ಮಿ ಹೊರಟೋದ್ಲು ಅಂತ ಊರ್ ಜನ ಮಾತಾಡೋದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತೀರಾ ನೀವು? ಯೋ, ನಿನಗೆ ಒಳ್ಳೇದ್ ಮಾತಾಡೋಕಾದ್ರೆ ಮಾತಾಡು, ಇಲ್ಲ ಅಂದ್ರೆ ಸುಮ್ನಿರು. ಇಲ್ಲಿ ನಂತೆ ಕಂತೆ ಉಪದೇಶ ಕೇಳಕ್ಕೆ ಯಾರು ಬಿಟ್ಟಿ ಬಿದ್ದಿಲ್ಲ. ಏಯ್, ನಾನ್ ಮಾತಾಡೋದೇ ಹಿಂಗೆ. ಏನೋ ನಿಂದು? ಯಾವ್ದಾದ್ರು ಹಾಳ್ ಬಾವಿ ಬಿದ್ದೋಗ್ ಸಾಯಿ, ಇಲ್ಲಿ ಬಂದ್ ನನ್ ತಲೆಗೆ ಯಾಕೆ ತಿಂತ್ಯಾ? ಏನಂದೆ? ಏನಂದೆ? ಸಾಯಿ ಎಂದೆ. ಅಪ್ಪನ ಮೇಲೆ ಕೈ ಮಾಡ್ತೀಯ? ಏಯ್, ನಾನು ಹೇಳಿದ್ದು ಯಾರಿಗೆ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ ಗೊತ್ತಿಲ್ಲ. ನನಗ್ ಸರಿ ಅನ್ಸಿದೆ. ನಿನ್ನ ತಮ್ಮ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾಗೆ ಇಡೀ ಊರ್ ನೋಡ್ಬೇಕು, ಹಂಗ್ ಮದುವೆ ಮಾಡಿ ತೋರಿಸಿ. ಜನರ ಬಾಯಿಗೆ ಬೀಗ ಹಾಕೋದಿಕ್ಕೆ ಇದು ಒಂದೇ ದಾರಿ. ನನ್ನ ಜೀವನ ಬಿಡಿ, ಹೇಳಿಸ್ಕೊಂಡು ಹೇಗೋ ಕಳೆದು ಬಿಟ್ಟೆ. ಮುಂದೆ ನಿಮ್ಮಗಳ ಜೀವನ ಚೆನ್ನಾಗಿರ್ಬೇಕು. ಹೇಳೋದು ಹೇಳಿದ್ದೀನಿ, ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು. ಅಪ್ಪ ಹೇಳದನ್ ಕೇಳಿದ್ಯಾ ಕಂಟಿ? ಆ ವಯ್ಯನ್ ಮಾತು ಯಾವ್ದು ತಾನೇ ನಡೆಯುತ್ತೆ ಅಣ್ಣ. ಅಣ್ಣ, ಹರಿಯಣ್ಣ ಕಾಲ್ ಮಾಡಿದ್ನ, ಅದಕ್ಕೆ ಜೊತೆನೆ ಬರ್ತಿದ್ದಂತಾನೆ. ಏನಾಯ್ತಣ್ಣ? ಏನ್ ಯೋಚನೆ ಮಾಡ್ತಿದ್ಯಾ? ಊಟಕ್ಕೋಸ್ಕರ ಉಪದೇಶ ಕೊಡೋನು ನಮ್ಮ ಮನೇಲಿ ಒಬ್ಬ ಇದಾನಲ್ಲ, ಅದೇ ಅವಯ್ಯ. ಆ ವಯ್ಯನೇ ಅಣ್ಣನ ತಲೆಗೆ ಸರಿಯಾಗಿ ಮೊಳೆ ಹೊಡೆದು ಹೋಗಿದ್ದಾನೆ. ಅಣ್ಣ, ಏನ್ ಹೇಳ್ದ ಅವಯ್ಯ? ಅವಳು ಬರ್ತಿದ್ದ ಹಾಗೆ ಜಾಮ್ ಜೂಮ್ ಅಂತ ಅವ್ರ ಮದುವೆ ಮಾಡ್ಬಿಡಿ. ರಿಸೆಪ್ಷನ್? ಹಾ, ಇಷ್ಟು ವರ್ಷ ಆದ್ಮೇಲೆ ಅಪ್ಪ ಏನಾದ್ರೂ ಒಳ್ಳೆ ಮಾತಾಡಿದ್ದಾರೆ. ಹಾ, ಊರವ್ರ ಬಾಯಿ ಮುಚ್ಚೋದಕ್ಕೂ ಇದು ಒಳ್ಳೆ ದಾರಿ ಆಗುತ್ತೆ. ನಮ್ಮನೇಲಿ ಒಂದು ಸಂಭ್ರಮ ನಡೆಯೋದಕ್ಕೂ ಇದು ಒಳ್ಳೆ ದಾರಿ ಆಗುತ್ತೆ. ರಿಸೆಪ್ಷನ್ ಕೆಲಸನ ಇವಾಗ್ಲೇ ಶುರು ಮಾಡೋಣ. ಹ್ಞೂ ಅಣ್ಣ, ಹರಿಯಣ್ಣನ ರಿಸೆಪ್ಷನ್ಗೆ ಎಲ್ರೂ ಇನ್ವೈಟ್ ಮಾಡ್ಬಿಡೋಣ. ಜಾಮ್ ಜೂಮ್ ಅನ್ನಂಗೆ ರಿಸೆಪ್ಷನ್ ಏರ್ಪಾಟ್ ಮಾಡೋಣ. ಏನಂತೀಯ ಅಣ್ಣ? ಕರೆಕ್ಟ್ ಕಣಮ್ಮೈ. ಕಂಟಿ, ನೀನೇನ್ ಹೇಳ್ತೀಯೋ? ಆ ವಯ್ಯ ಅಪರೂಪಕ್ಕೆ ಒಳ್ಳೆ ಐಡಿಯಾ ಕೊಟ್ಟಿದ್ದಾನೆ. ರಿಸೆಪ್ಷನ್ ಮಾಡೋಣ ಅಣ್ಣ. ಬನ್ನಿ, ಕೆಲಸ ಶುರು ಮಾಡೋಣ. ಅದಕ್ಕೆ ಹಲೋ, ಅದಕ್ಕೆ ಚಂದು, ಅಲ್ಲಿ ನಿನ್ಗೇನಿಗೂ ಪ್ರಾಬ್ಲಮ್ ಇಲ್ಲ ಅಲ್ಲ? ಇಲ್ಲ ಅದಕ್ಕೆ. ಅಪ್ಪ ಹೇಗಿದ್ದಾರೆ? ಹೀಸ್ ಫೈನ್. ಎಲ್ಲರ ಹತ್ರನೂ ಮಾತಾಡಿದ್ರು. ಡಾಕ್ಟರ್ ಕೂಡ ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನಿವತ್ತು ಅಪ್ಪನ ನೋಡೋಕೆ ಬರ್ಬೋದಾ? ಅಯ್ಯೋ, ಈಗಲೇ ಬೇಡ ಚಂದು. ಅವ್ರು ಹುಷಾರಾಗಿರ್ಬೋದು, ಆದರೆ ನಿನ್ನ ಮೇಲಿರೋ ಕೋಪ ಅಂತೂ ಕಮ್ಮಿ ಆಗಿಲ್ಲ. ಅಲ್ಲ ಅದಕ್ಕೆ, ನಾನು ಅಲ್ಲಿ ಬಂದು ಅವ್ರಿಗೆಲ್ಲ ತಿಳಿಸಿ ಹೇಳೋವರೆಗೂ ಅವ್ರಿಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಲ್ಲ. ಚಂದು, ನೀನು ಏನಂತ ಸಮಾಧಾನ ಮಾಡ್ತೀಯಾ? ನೀನು ಆಗಿರೋದು ಮದುವೆ, ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಇರೋದನ್ನೇ ಹೇಳ್ತೀನಿ ಅದಕ್ಕೆ. ಏನೇನು ನಡೆದಿದೆಯೋ ಅದನ್ನ ಕರೆಕ್ಟಾಗಿ ಹೇಳ್ತೀನಿ. ಐ ಆಮ್ ಶ್ಯೂರ್ ಅಪ್ಪ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಅದಕ್ಕೆ ಪ್ಲೀಸ್ ಇದೊಂದು ಹೆಲ್ಪ್ ನನಗೋಸ್ಕರ ಮಾಡಿ. ನೀವಾದರೂ ಹೆಲ್ಪ್ ಮಾಡಿ ಪ್ಲೀಸ್ ಅದಕ್ಕೆ. ಸರಿ, ಒಂದು 10 ಗಂಟೆ ಮೇಲೆ ಬರ್ತೀಯಾ? ನಿಮ್ಮ ಅಣ್ಣ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಗೆ ಹೋಗ್ಬೇಕು ಅಂತಿದ್ರು. ನಿಮ್ಮ ಅಣ್ಣ ಇಲ್ಲದೆ ಇದ್ದಾಗ ಬಂದ್ರೇ ಸರಿ ಅಂತ ಅನಿಸ್ತಿದೆ. ಸರಿ ಅದಕ್ಕೆ, ಹಾಗೆ ಮಾಡ್ತೀನಿ. ಸರಿ ಚಂದು, ಓಕೆ.
ಹರಿಯವ್ರೆ 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 ನೀವಿನ್ನೂ ಇಲ್ಲೇ ಇದ್ದೀರಾ? ಮನೆಗೆ ಹೋಗಿಲ್ವಾ? ಅಂದ್ರೆ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀರಾ? ನಂಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಎಷ್ಟು ಕಷ್ಟ ಪಡ್ತೀರಾ? ಪ್ಲೀಸ್ ನೀವು ಹೊರಡಿ. ಹೋಗ್ಬೇಕು ಅಂತಾನೆ ಇದ್ದೆ, ಆಮೇಲೆ ನಿಮ್ಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ. ಈಗಾಗ್ಲೇ ನೀವು ನಂಗೋಸ್ಕರ ತುಂಬಾ ಮಾಡಿದ್ದೀರಾ, ಸಾಕು. ನೀವಿಲ್ಲಿರೋದು ಸೇಫ್ ಅಲ್ಲ. ನಿಮ್ಮೊಬ್ರನ್ನೇ ಇಲ್ಬಿಟ್ಟು ನಾನು ಹೇಗೆ ಹೋಗ್ಲಿ? ಮನ್ಸಿಗೆ ಒಂಥರ ನೋವಾಗುತ್ತೆ ರೀ. ಅಂದ್ರೆ ನಿಮ್ಮನ್ನ ಬಿಟ್ಟು ಹೇಗಿರೋದು ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಅದು ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ? ನೀವಿಲ್ಲಿ, ನಾನಲ್ಲಿ. ಅಯ್ಯೋ, ನನ್ಗೇನು ತೊಂದರೆ ಇಲ್ಲ. ಅಪ್ಪ ಹುಷಾರಾಗಿದ್ದಾರೆ ಅಂತ ಅದಕ್ಕೆ ಈಗ ತಾನೇ ಹೇಳಿದ್ರು. ನಾನ್ ನಾಳೆ ಮನೆಗೆ ಹೋಗಿ ಅಪ್ಪನ ಹತ್ರ ಎಲ್ಲ ನಿಜ ಹೇಳ್ಬಿಡ್ತೀನಿ. ಅವ್ರು ಸಮಾಧಾನ ಆಗ್ತಾರೆ, ನನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಮೊದಲು ಇಲ್ಲಿಂದ ಹೊರಡಿ. ಯಾರಾದ್ರೂ ನೋಡಿ ಅಣ್ಣಂಗೆ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗತ್ತೆ. ಹಾಗಾದ್ರೆ ನಾನು ಹೊರಡ್ಲಾ? ಸರಿ ಸರಿ, ನೀವು ಒಳಗೋಗಿ, ನಾನು ಹೊರಡ್ತೀನಿ. ನೀವು ಹೋಗಿ, ನಾನು ಹೋಗ್ತೀನಿ.